ಅತಿವೃಷ್ಟಿಯಾದರೂ ಕಷ್ಟ, ಅನಾವೃಷ್ಟಿಯಾದರೂ ಕಷ್ಟ. ಇವುಗಳ ಮಧ್ಯೆ ಕಾಡು ಪ್ರಾಣಿಗಳ ಹಾವಳಿ. ಇವೆಲ್ಲದರಿಂದ ತಪ್ಪಿಸಿಕೊಂಡು ಫಸಲು ಕೈ ಸೇರಬೇಕಂದ್ರೆ ತಪಸ್ಸು ಮಾಡಬೇಕು. ಇದೀಗ ಕಾಡು ಪ್ರಾಣಿಗಳ ಜೊತೆ ಮಾಯಮೃಗ ಕೂಡ ಕಾಟ ಹೆಚ್ಚಾಗಿದೆ. ಮಾಯಾಮೃಗ ಕಾಟಕ್ಕೆ ಅನ್ನದಾತ ಕಂಗಾಲು. ರೈತರು ಬೆಳೆದ ಬೆಳೆ ನಾಶ ಮಾಡ್ತಿರೋ ಜಿಂಕೆ. ಹಾವೇರಿ ಜಿಲ್ಲೆಯಲ್ಲಿ ಸುತ್ತಮುತ್ತ ಮಾಯಮೃಗಗಳ ಕಾಟ ಹೆಚ್ಚಾಗಿದೆ. ಸಾಲ ಮಾಡಿ ಕಷ್ಟಪಟ್ಟು ಬಿತ್ತನೆ ಮಾಡಿ ಫಸಲಿಗಾಗಿ ಕಾಯ್ತಾ ಇರುವಂತಹ ರೈತರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಜಿಂಕೆಗಳ ಹಾವಳಿಗೆ ಒದ್ದಾಡ್ತಾ ಇದ್ದಾರೆ. ಬಿತ್ತನೆ ಮಾಡಿರುವ ರೈತರಿಗೆ ಜಿಂಕೆಗಳಿಂದ ಸಂಕಷ್ಟ ಎದುರಾಗಿದೆ. ಬಿತ್ತನೆ ಮಾಡಿದ ಜಮೀನಿಗೆ ಚಿಗರೆಗಳು ದಾಳಿ ಮಾಡಿ ಪೈರನ್ನ ತಿಂದು ಹಾಕ್ತಾ ಇವೆ. ದೇವಗಿರಿ, ಮೆಳ್ಳಗಟ್ಟಿ, ತೆಗ್ಗಿಹಳ್ಳಿ, ಬರದೂರು, ತೊಂಡೂರು, ಹುರುಳಿಕೊಪ್ಪಿ ಸೇರಿದಂತೆ ವಿವಿಧ ಗ್ರಾಮಗಳ ವ್ಯಾಪ್ತಿಯಲ್ಲಿ ಸೋಯಾಬೀನ್, ಶೇಂಗಾ, ಗೋವಿನ ಜೋಳ, ಹೆಸರು, ತೊಗರಿ, ಹತ್ತಿ, ಅಲಸಂದೆ ಸೇರಿದಂತೆ ಇತರ ಬೆಳೆ ಬಿತ್ತನೆ ಮಾಡಲಾಗಿದೆ. ಈ ಬೀಜಗಳು ಮೊಳಕೆ ಒಡೆದು ಸಸಿಗಳು ಭೂಮಿಯ ಮೇಲೆ ಕಾಣಿಸುವಷ್ಟರಲ್ಲಿ ಚಿಗರೆಗಳ ಹಿಂಡು ಹಾಳು ಮಾಡ್ತಾ ಇದೆ. ಈಗ ಶೇಂಗಾಕ ಸೋಯಾಬಾನಿಗೆ ಮಾತ್ರ ಬಟ್ಟ ಬಿಡೋದಿಲ್ಲ ಸರ್. ಹಂಗೆ ತೀರಾ 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 ತೇಲಿ ಕೆಡಿಸ್ತದೆ ಸರ್. ಹಂಗಾಗಿ ನಮಗೆ ತೀರಾ ಬ್ಯಾಸತ್ತು ಬಿಟ್ಟು ಸರ್. ಹಂಗಾಗಿ ನಾವು ಏನು ಮಾಡ್ಬೇಕು ಅನ್ನೋಂಥದ್ದು ನಮ್ಗೆ ಗೊತ್ತಾಗಿದೆ ಸರ್. ಅರಣ್ಯ ಇಲಾಖೆದಾಗ ಸುಮಾರು ಸಲ ತಿಳಿಸಿವಿ ಸರ್. ನಾವು ಅರಣ್ಯ ಇಲಾಖೆದವರಿಗೆ ಸುಮಾರು ಸಲ ತಿಳಿಸಿ ಸಾಕಾಗಿ ಹೋಯ್ತು ಸರ್. ನಾವು ಬಾಯಿ ಮೂಲಕನೂ ಕೊಟ್ಟವಿ, ಲೆಟರ್ ಮುಖಾಂತರ ಕೊಟ್ಟವಿ. ನಾವು ಯಾರಿಗೇನು ಹೇಳ್ಬೇಕು ಅನ್ನೋದ ನಮ್ಗೆ ದಿಕ್ಕು ತೆಪ್ಪಿಟ್ಟು ಸರ್. ಶೇಕಡ 40ಕ್ಕೂ ಹೆಚ್ಚಿನ ಕೃಷಿ ಭೂಮಿಗೆ ಚಿಗರೆ ಕಾಟ ಎದುರಾಗಿದೆ. ಹೊಲಗಳಲ್ಲಿ ತಂತಿ ಬೇಲಿ ಹಾಕಲು ಇಲಾಖೆ ಸಹಾಯಧನ ಮಾಡಬೇಕೆಂದು ರೈತರು ಒತ್ತಾಯಿಸಿದ್ದಾರೆ. ಈ ಬಗ್ಗೆ ಎಷ್ಟೇ ಮನವಿ ಮಾಡಿದ್ರೂ ಅಧಿಕಾರಿಗಳು ಡೋಂಟ್ ಕೇರ್ ಎನ್ನುತ್ತಿದ್ದಾರಂತೆ. ಲಾಸ್ ಮಾಡ್ತೇವೆ, ತುಳಿತೇವ್ರಿ, ಕಡಿತೇವು. ಅಲ್ಲೇ ಮಕ್ಕಂತವ್ರ ಪೀಕಿನ್ಯಾಗ ಭಾಳ ತೊಂದರೆ ಐತ್ರಿ ರೈತರಿಗೆ. ಏನು ಮಾಡೋಕೆ ಆಗಲ್ರಿ ನಮಗೆ ರೈತರಿಗೆ. ಅವ್ರಿಗೆ ಹೇಳಿದ್ವಿ ಸರ್, ಅವ್ರು ಯಾರು ದರ್ಕಾರ ಮಾಡಲ್ರಿ. ಚಿಗಿರಿ ಬಂದು ನೋಡ್ಲಿ ಕಡಿತೈತಿ, ತುಳಿತೈತಿ, ಅದ್ರಾಗ ಮಕ್ಕಂತೈತಿ. ಲಾಸ ರೈತರಿಗೆ ಭಾಳ ನೋವಾಗೈತ್ರಿ. ಆದ್ರೆ ಇವು ಚಿಗಿರಿಯಿಂದ 10 ರೂಪಾಯಿ ಲಾಭ ಇಲ್ಲ ಗೌರ್ಮೆಂಟಿಂದ. ಪ್ರಾಣಿಗಳಿಂದ ರೈತರ ಬೆಳೆ ನಾಶವಾದಲ್ಲಿ ಅರಣ್ಯ ಇಲಾಖೆ ಪರಿಹಾರವನ್ನ ನೀಡಬೇಕಾಗುತ್ತೆ. ಆದರೆ ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮಾತ್ರ ಗಾಢ ನಿದ್ರೆಗೆ ಜಾರಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ, ರಿಪಬ್ಲಿಕ್ ಕನ್ನಡ. ಅತಿವೃಷ್ಟಿಯಾದರೂ ಕಷ್ಟ, ಅನಾವೃಷ್ಟಿಯಾದರೂ ಕಷ್ಟ. ಇವುಗಳ ಮಧ್ಯೆ ಕಾಡು ಪ್ರಾಣಿಗಳ ಹಾವಳಿ. ಇವೆಲ್ಲದರಿಂದ ತಪ್ಪಿಸಿಕೊಂಡು ಫಸಲು ಕೈ ಸೇರಬೇಕಂದ್ರೆ ತಪಸ್ಸು ಮಾಡಬೇಕು. ಇದೀಗ ಕಾಡು ಪ್ರಾಣಿಗಳ ಜೊತೆ ಮಾಯಮೃಗ ಕೂಡ ಕಾಟ ಹೆಚ್ಚಾಗಿದೆ. ಮಾಯಾಮೃಗ ಕಾಟಕ್ಕೆ ಅನ್ನದಾತ ಕಂಗಾಲು. ರೈತರು ಬೆಳೆದ ಬೆಳೆ ನಾಶ ಮಾಡ್ತಿರೋ ಜಿಂಕೆ. ಹಾವೇರಿ ಜಿಲ್ಲೆಯಲ್ಲಿ ಸುತ್ತಮುತ್ತ ಮಾಯಮೃಗಗಳ ಕಾಟ ಹೆಚ್ಚಾಗಿದೆ. ಸಾಲ ಮಾಡಿ ಕಷ್ಟಪಟ್ಟು ಬಿತ್ತನೆ ಮಾಡಿ ಫಸಲಿಗಾಗಿ ಕಾಯ್ತಾ ಇರುವಂತಹ ರೈತರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಜಿಂಕೆಗಳ ಹಾವಳಿಗೆ ಒದ್ದಾಡ್ತಾ ಇದ್ದಾರೆ. ಬಿತ್ತನೆ ಮಾಡಿರುವ ರೈತರಿಗೆ ಜಿಂಕೆಗಳಿಂದ ಸಂಕಷ್ಟ ಎದುರಾಗಿದೆ. ಬಿತ್ತನೆ ಮಾಡಿದ ಜಮೀನಿಗೆ ಚಿಗರೆಗಳು ದಾಳಿ ಮಾಡಿ ಪೈರನ್ನ ತಿಂದು ಹಾಕ್ತಾ ಇವೆ. ದೇವಗಿರಿ, ಮೆಳ್ಳಗಟ್ಟಿ, ತೆಗ್ಗಿಹಳ್ಳಿ, ಬರದೂರು, ತೊಂಡೂರು, ಹುರುಳಿಕೊಪ್ಪಿ ಸೇರಿದಂತೆ ವಿವಿಧ ಗ್ರಾಮಗಳ ವ್ಯಾಪ್ತಿಯಲ್ಲಿ ಸೋಯಾಬೀನ್, ಶೇಂಗಾ, ಗೋವಿನ ಜೋಳ, ಹೆಸರು, ತೊಗರಿ, ಹತ್ತಿ, ಅಲಸಂದೆ ಸೇರಿದಂತೆ ಇತರ ಬೆಳೆ ಬಿತ್ತನೆ ಮಾಡಲಾಗಿದೆ. ಈ ಬೀಜಗಳು ಮೊಳಕೆ ಒಡೆದು ಸಸಿಗಳು ಭೂಮಿಯ ಮೇಲೆ ಕಾಣಿಸುವಷ್ಟರಲ್ಲಿ ಚಿಗರೆಗಳ ಹಿಂಡು ಹಾಳು ಮಾಡ್ತಾ ಇದೆ. ಈಗ ಶೇಂಗಾಕ ಸೋಯಾಬಾನಿಗೆ ಮಾತ್ರ ಬಟ್ಟ ಬಿಡೋದಿಲ್ಲ ಸರ್. ಹಂಗೆ ತೀರಾ 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 ತೇಲಿ ಕೆಡಿಸ್ತದೆ ಸರ್. ಹಂಗಾಗಿ ನಮಗೆ ತೀರಾ ಬ್ಯಾಸತ್ತು ಬಿಟ್ಟು ಸರ್. ಹಂಗಾಗಿ ನಾವು ಏನು ಮಾಡ್ಬೇಕು ಅನ್ನೋಂಥದ್ದು ನಮ್ಗೆ ಗೊತ್ತಾಗಿದೆ ಸರ್. ಅರಣ್ಯ ಇಲಾಖೆದಾಗ ಸುಮಾರು ಸಲ ತಿಳಿಸಿವಿ ಸರ್. ನಾವು ಅರಣ್ಯ ಇಲಾಖೆದವರಿಗೆ ಸುಮಾರು ಸಲ ತಿಳಿಸಿ ಸಾಕಾಗಿ ಹೋಯ್ತು ಸರ್. ನಾವು ಬಾಯಿ ಮೂಲಕನೂ ಕೊಟ್ಟವಿ, ಲೆಟರ್ ಮುಖಾಂತರ ಕೊಟ್ಟವಿ. ನಾವು ಯಾರಿಗೇನು ಹೇಳ್ಬೇಕು ಅನ್ನೋದ ನಮ್ಗೆ ದಿಕ್ಕು ತೆಪ್ಪಿಟ್ಟು ಸರ್. ಶೇಕಡ 40ಕ್ಕೂ ಹೆಚ್ಚಿನ ಕೃಷಿ ಭೂಮಿಗೆ ಚಿಗರೆ ಕಾಟ ಎದುರಾಗಿದೆ. ಹೊಲಗಳಲ್ಲಿ ತಂತಿ ಬೇಲಿ ಹಾಕಲು ಇಲಾಖೆ ಸಹಾಯಧನ ಮಾಡಬೇಕೆಂದು ರೈತರು ಒತ್ತಾಯಿಸಿದ್ದಾರೆ. ಈ ಬಗ್ಗೆ ಎಷ್ಟೇ ಮನವಿ ಮಾಡಿದ್ರೂ ಅಧಿಕಾರಿಗಳು ಡೋಂಟ್ ಕೇರ್ ಎನ್ನುತ್ತಿದ್ದಾರಂತೆ. ಲಾಸ್ ಮಾಡ್ತೇವೆ, ತುಳಿತೇವ್ರಿ, ಕಡಿತೇವು. ಅಲ್ಲೇ ಮಕ್ಕಂತವ್ರ ಪೀಕಿನ್ಯಾಗ ಭಾಳ ತೊಂದರೆ ಐತ್ರಿ ರೈತರಿಗೆ.
ಏನು ಮಾಡೋಕ್ಕಾಗಲ್ರಿ ನಮಗೆ ರೈತರಿಗೆ ಅವ್ರಿಗೆ ಹೇಳಿದ್ವಿ ಸರ್ ಅವ್ರು ಯಾರು ಸರ್ಕಾರ ಮಾಡಲ್ರಿ ಚಿಗಿರಿ ಬಂದು ನೋಡ್ಲಿ ಕಡಿತಿದ್ರಿ ತುಳಿತೈತಿ ಅದ್ರಾಗ ಮಕ್ಕಂತೈತಿ ಲಾಸ ರೈತರಿಗೆ ಭಾಳ ನೋವಾಗೈತ್ರಿ ಆದ್ರೆ ಇವು ಚಿಗಿರಿಯಿಂದ 10 ರೂಪಾಯಿ ಲಾಭ ಇಲ್ಲ ಗೌರ್ಮೆಂಟಿಂದ. ಪ್ರಾಣಿಗಳಿಂದ ರೈತರ ಬೆಳೆ ನಾಶವಾದಲ್ಲಿ ಅರಣ್ಯ ಇಲಾಖೆ ಪರಿಹಾರವನ್ನ ನೀಡಬೇಕಾಗುತ್ತೆ. ಆದರೆ ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮಾತ್ರ ಗಾಢ ನಿದ್ರೆಗೆ ಜಾರಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ, ರಿಪಬ್ಲಿಕ್ ಕನ್ನಡ, ಹಾವೇರಿ. ಅತಿವೃಷ್ಟಿಯಾದರೂ ಕಷ್ಟ, ಅನಾವೃಷ್ಟಿಯಾದರೂ ಕಷ್ಟ. ಇವುಗಳ ಮಧ್ಯೆ ಕಾಡು ಪ್ರಾಣಿಗಳ ಹಾವಳಿ. ಇವೆಲ್ಲದರಿಂದ ತಪ್ಪಿಸಿಕೊಂಡು ಫಸಲು ಕೈ ಸೇರಬೇಕಂದ್ರೆ ತಪಸ್ಸು ಮಾಡಬೇಕು. ಇದೀಗ ಕಾಡು ಪ್ರಾಣಿಗಳ ಜೊತೆ ಮಾಯಮೃಗ ಕೂಡ ಕಾಟ ಹೆಚ್ಚಾಗಿದೆ. ಮಾಯಾಮೃಗ ಕಾಟಕ್ಕೆ ಅನ್ನದಾತ ಕಂಗಾಲು. ರೈತರು ಬೆಳೆದ ಬೆಳೆ ನಾಶ ಮಾಡ್ತಿರೋ ಜಿಂಕೆ. ಹಾವೇರಿ ಜಿಲ್ಲೆಯಲ್ಲಿ ಸುತ್ತಮುತ್ತ ಮಾಯಮೃಗಗಳ ಕಾಟ ಹೆಚ್ಚಾಗಿದೆ. ಸಾಲ ಮಾಡಿ ಕಷ್ಟಪಟ್ಟು ಬಿತ್ತನೆ ಮಾಡಿ ಫಸಲಿಗಾಗಿ ಕಾಯ್ತಾ ಇರುವಂತಹ ರೈತರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಜಿಂಕೆಗಳ ಹಾವಳಿಗೆ ಒದ್ದಾಡ್ತಾ ಇದ್ದಾರೆ. ಬಿತ್ತನೆ ಮಾಡಿರುವ ರೈತರಿಗೆ ಜಿಂಕೆಗಳಿಂದ ಸಂಕಷ್ಟ ಎದುರಾಗಿದೆ. ಬಿತ್ತನೆ ಮಾಡಿದ ಜಮೀನಿಗೆ ಚಿಗರೆಗಳು ದಾಳಿ ಮಾಡಿ ಪೈರನ್ನ ತಿಂದು ಹಾಕ್ತಾ ಇವೆ. ದೇವಗಿರಿ, ಮೆಳ್ಳಾಗಟ್ಟಿ, ತೆಗ್ಗಿಹಳ್ಳಿ, ಬರದೂರು, ತೊಂಡೂರು, ಹುರುಳಿಕೊಪ್ಪಿ ಸೇರಿದಂತೆ ವಿವಿಧ ಗ್ರಾಮಗಳ ವ್ಯಾಪ್ತಿಯಲ್ಲಿ ಸೋಯಾಬೀನ್, ಶೇಂಗಾ, ಗೋವಿನ ಜೋಳ, ಹೆಸರು, ತೊಗರಿ, ಹತ್ತಿ, ಅಲಸಂದೆ ಸೇರಿದಂತೆ ಇತರ ಬೆಳೆ ಬಿತ್ತನೆ ಮಾಡಲಾಗಿದೆ. ಈ ಬೀಜಗಳು ಮೊಳಕೆ ಒಡೆದು ಸಸಿಗಳು ಭೂಮಿಯ ಮೇಲೆ ಕಾಣಿಸುವಷ್ಟರಲ್ಲಿ ಚಿಗರೆಗಳ ಹಿಂಡು ಹಾಳು ಮಾಡ್ತಾ ಇದೆ. ಈಗ ಅವು ಶೇಂಗಾಕ ಸೋಯಾಬಾನಿಗೆ ಮಾತ್ರ ಬಟ್ಟ ಬಿಡೋದಿಲ್ಲ ಸರ್. ಹಂಗೆ ತೀರಾ ತೇಲಿ ಕೆಡಿಸ್ತದೆ ಸರ್. ಹಂಗಾಗಿ ನಮಗೆ ತೀರಾ ಬ್ಯಾಸತ್ ಬಿಟ್ಟು ಸರ್. ಹಂಗಾಗಿ ನಾವು ಏನು ಮಾಡ್ಬೇಕನ್ನಂಥದ್ದು ನಮ್ಗೆ ಗೊತ್ತಾಗಿದೆ ಸರ್. ಅರಣ್ಯ ಇಲಾಖೆದಾಗ ಸುಮಾರು ಸಲ ತಿಳಿಸಿವಿ ಸರ್. ನಾವು ಅರಣ್ಯ ಇಲಾಖೆದವರಿಗೆ ಸುಮಾರು ಸಲ ತಿಳಿಸಿ ಸಾಕಾಗಿ ಹೋಯ್ತು ಸರ್. ನಾವು ಬಾಯಿ ಮೂಲಕನೂ ಕೊಟ್ಟವಿ, ಲೆಟರ್ ಮೂಲಕ ಕೊಟ್ಟವಿ. ನಾವು ಯಾರಿಗೇನು ಹೇಳ್ಬೇಕನ್ನೋದ ನಮ್ಗೆ ದಿಕ್ಕು ತೆಪ್ಪಿಟ್ಟು ಸರ್. ಶೇಕಡ 40ಕ್ಕೂ ಹೆಚ್ಚಿನ ಕೃಷಿ ಭೂಮಿಗೆ ಚಿಗರೆ ಕಾಟ ಎದುರಾಗಿದೆ. ಹೊಲಗಳಲ್ಲಿ ತಂತಿ ಬೇಲಿ ಹಾಕಲು ಇಲಾಖೆ ಸಹಾಯಧನ ಮಾಡಬೇಕೆಂದು ರೈತರು ಒತ್ತಾಯಿಸಿದ್ದಾರೆ. ಈ ಬಗ್ಗೆ ಎಷ್ಟೇ ಮನವಿ ಮಾಡಿದ್ರೂ ಅಧಿಕಾರಿಗಳು ಡೋಂಟ್ ಕೇರ್ ಎನ್ನುತ್ತಿದ್ದಾರಂತೆ. ಲಾಸ್ ಮಾಡ್ತೇವೆ, ತುಳಿತೇವ್ರಿ, ಕಡಿತೇವು, ಅಲ್ಲೇ ಮಕ್ಕಂತವ್ರ ಪೀಕಿನ್ಯಾಗ ಭಾಳ ತೊಂದರೆ ಐತ್ರಿ ರೈತರಿಗೆ. ಏನು ಮಾಡೋಕ್ಕಾಗಲ್ರಿ ನಮಗೆ ರೈತರಿಗೆ ಅವ್ರಿಗೆ ಹೇಳಿದ್ವಿ ಸರ್ ಅವ್ರು ಯಾರು ಸರ್ಕಾರ ಮಾಡಲ್ರಿ ಚಿಗಿರಿ ಬಂದು ನೋಡ್ಲಿ ಕಡಿತಿದ್ರಿ ತುಳಿತೈತಿ ಅದ್ರಾಗ ಮಕ್ಕಂತೈತಿ ಲಾಸ ರೈತರಿಗೆ ಭಾಳ ನೋವಾಗೈತ್ರಿ ಆದ್ರೆ ಇವು ಚಿಗಿರಿಯಿಂದ 10 ರೂಪಾಯಿ ಲಾಭ ಇಲ್ಲ ಗೌರ್ಮೆಂಟಿಂದ. ಪ್ರಾಣಿಗಳಿಂದ ರೈತರ ಬೆಳೆ ನಾಶವಾದಲ್ಲಿ ಅರಣ್ಯ ಇಲಾಖೆ ಪರಿಹಾರವನ್ನ ನೀಡಬೇಕಾಗುತ್ತೆ. ಆದರೆ ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮಾತ್ರ ಗಾಢ ನಿದ್ರೆಗೆ ಜಾರಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ, ರಿಪಬ್ಲಿಕ್ ಕನ್ನಡ, ಹಾವೇರಿ.